ಓಂ ಸುಷುಮ್ನ. ನವರಾತ್ರಿ 4ನೆಯ ದಿನ ಮಹಾಶಕ್ತಿಯು ಕೂಷ್ಮಾಂಡಾ ದೇವಿಯಾಗಿ ಆರಾಧಿಸಲ್ಪಡುತ್ತಾಳೆ. ಈ ಮಾತೆ ವಿಶ್ವಶಕ್ತಿ ಸ್ವರೂಪಿಣಿ. ಕೂಷ್ಮಾಂಡಾ ಎಂದರೆ ಎನರ್ಜಿ ಬಾಲ್ ಎಂದು ಅರ್ಥ. ಈ ದೇವಿ ಕಿರುನಗೆ ವಿಶ್ವದಲ್ಲಿಯೇ 1000 ಸೂರ್ಯರಿಗಿಂತಲೂ ತೇಜೋಮಯವಾಗಿರುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಯೋಗಿಗಳಿಗೆ ಕೂಷ್ಮಾಂಡಾ ದೇವಿ ಆದರ್ಶಪ್ರಾಯವಾದ ಮಹಾಶಕ್ತಿ. ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಸನ್ಮಾರ್ಗದಲ್ಲಿ ನಡೆಸುತ್ತಾಳೆ ಈ ದೇವಿ. ಹಾಗೆಯೇ ಮಾನವ ಜೀವನ ಅಜ್ಞಾನವೆಂಬ ಕತ್ತಲೆಗೆ ಮಾತ್ರವೇ ಪರಿಮಿತವಲ್ಲ ಎಂದು, ಕತ್ತಲೆಯಿಂದ ಬೆಳಕಿನ ದೆಸೆಗೆ, ಅಜ್ಞಾನದಿಂದ ಜ್ಞಾನದ ದೆಸೆಗೆ, ಸಂಕುಚಿತ ತತ್ವದಿಂದ ಅನಂತ ಸೀಮಾತೀತದೆಡೆಗೆ ನಡೆಯುವುದೇ ನಮ್ಮ ಕರ್ತವ್ಯವೆಂದು ಬೋಧಿಸುತ್ತಾಳೆ ಈ ದೇವಿ. ಕೂಷ್ಮಾಂಡಾ ದೇವಿ ನಮ್ಮ ಶರೀರದಲ್ಲಿರುವ ಅನಾಹತ ಚಕ್ರ ಉತ್ತೇಜನಗೊಳಿಸಲು ಸಹಕರಿಸುವ ಶಕ್ತಿ. ಹೃದಯ ವಿಶ್ವಪ್ರೇಮಕ್ಕೆ ಮೂಲ ಕೇಂದ್ರ. ಈ ಪ್ರೇಮ ತತ್ವವೇ ಸೃಷ್ಟಿಯನ್ನು ನಡೆಸುತ್ತದೆ. ಈ ಚಕ್ರಸ್ಥಾನಕ್ಕೆ ಹೆಚ್ಚಿನ ಶಕ್ತಿ ಪ್ರಕಂಪನಗಳು ದೊರೆತಾಗ ಯೋಗಿಗಳಿಗೆ ವಿಶ್ವಪ್ರೇಮ ಅನುಭವಕ್ಕೆ ಬರುತ್ತದೆ. ಆಗ ಯಾವುದೇ ಕೆಲಸ ನಮ್ಮಲ್ಲಿ ಪ್ರೇಮ ತುಂಬಿ ತುಳುಕಾಡುತ್ತದೆ. ಸೂರ್ಯನು ಎಲ್ಲರಿಗೂ ಬೆಳಕನ್ನು ಕೊಡುವ ಹಾಗೆ ಹೃದಯಸ್ಥಾನ ವಿಕಸಿತಗೊಂಡ ಯೋಗಿಗಳು ಸೃಷ್ಟಿಯಲ್ಲಿರುವ ಪ್ರತಿಯೊಂದನ್ನು ಪ್ರೀತಿಸುತ್ತಾರೆ. ಈಗ ಕಣ್ಣು ಮುಚ್ಚಿಕೊಂಡು ಆ ದೇವಿ ಆಶೀರ್ವಾದಗಳನ್ನು ಆಹ್ವಾನಿಸಿ ಅನಂತ ಪ್ರೇಮವನ್ನು, ದಿವ್ಯ ಶಕ್ತಿಯನ್ನು ಪಡೆಯಿರಿ.